ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ, SIR ಫಾರಮ್ ಅಥವಾ ಎನ್ಯುಮರೇಷನ್ ಫಾರಮ್ನ ಯಾವ ರೀತಿ ಕರೆಕ್ಟಾಗಿ ಫಿಲಪ್ ಮಾಡೋದು ಅಂತ. ಆ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನರುಗಳು ಕಮೆಂಟ್ ಮಾಡಿದ್ದಾರೆ, ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲಿ ಕಮೆಂಟ್ಸಲ್ಲಿ ತುಂಬ ಜನರಿಗೆ ತುಂಬ ಡೌಟ್ಸ್ಗಳಿದೆ. ಒಂದೊಂದನ್ನೇ ನಾನು ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ರೀತಿ ನೀವು ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೋಬೇಕು, ಸರಿಯಾಗಿ ತುಂಬೋದು ಹೇಗೆ, 2002ರ ಮತದಾರರ ಪಟ್ಟಿನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪಾರ್ಟ್ ನಂಬರು, ವಿಧಾನಸಭಾ ಕ್ಷೇತ್ರ, ಭಾಗದ ಸಂಖ್ಯೆ ಹಾಕೋದು ಹೇಗೆ, 2002ರ ಮತಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ತಪ್ಪಾಗಿದ್ದರೆ, ಒಂದು ವೇಳೆ ಮತಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿಯರ ಹೆಸರು ಇಲ್ಲದೇ ಇದ್ದರೆ ಅಂಥವ್ರು ಯಾವ ರೀತಿ ಫಾರಮ್ ಫಿಲಪ್ ಮಾಡಬೇಕು, ಈ ಒಂದು ಪ್ರತಿಯೊಂದು ಡೌಟ್ಸ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಅದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಇಲ್ಲಿ ಡೌಟ್ಸ್ ಇರೋದು ವೆರಿ ಸಿಂಪಲ್ ಆಗಿ, ಈ ಒಂದು SIR ಫಾರಮು ನಿಮಗೆ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳು ನಿಮ್ಮ ಮನೆಗೆ ಬಂದು ಈ ಒಂದು ಫಾರಮ್ನ ಪ್ರತಿಯೊಬ್ಬರಿಗೆ 2 ಕೊಡ್ತಾರೆ. ಫಾರಮು ನೋಡಲಿಕ್ಕೆ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಪ್ರಮುಖವಾಗಿ 2 ಬಾಕ್ಸ್ಗಳಿದೆ ನೋಡಿ, ಈ 2 ಬಾಕ್ಸ್ಗಳನ್ನ ನೀವು ಕರೆಕ್ಟಾಗಿ ತಿಳ್ಕೋತು ಅಂದರೆ ನೀವು 100% ಈ ಒಂದು ಫಾರಮ್ನ ಫಿಲಪ್ ಮಾಡಿದ್ದೀರಿ ಅಂತ ಅರ್ಥ. ಇಲ್ಲಿ ಎಡಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಇದು 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅವರು ಈ ಬಾಕ್ಸ್ನ ಫಿಲಪ್ ಮಾಡಬೇಕು. ಈಗ ಬಲಭಾಗದಲ್ಲಿ ಇದೆಯಲ್ಲ, ಇದು 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳ ಹೆಸರಿದೆ, ಅಂಥವ್ರು ಮಾತ್ರ ಆ ಒಂದು ಬಾಕ್ಸಲ್ಲಿ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಇಷ್ಟೇ ಸಿಂಪಲ್ಲು. ಸ್ನೇಹಿತರೆ, ಒಂದು ವೇಳೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಹಾಗೆಯೇ ನಿಮ್ಮ ತಂದೆ ತಾಯಿ ಹೆಸರಿಲ್ಲ ಅಂದವರು ಕೆಳಗಡೆ ಬಂದು ಆ ಒಂದು ಬಾಕ್ಸ್ನ ಫಿಲಪ್ ಮಾಡಬೇಕಾಗ್ತದೆ. ಈ ಒಂದು ಫಾರಮ್ನ ಫಿಲಪ್ ಮಾಡೋಕ್ಕಿಂತ ಮೊದಲು ನಿಮ್ಮ ಬಳಿ 2002ರ ಮತದಾರರ ಪಟ್ಟಿ, ಪ್ರತಿಯೊಬ್ಬರು ಕೂಡ ನಿಮ್ಮ ಅರ್ಜಿನ ತುಂಬೋಕ್ಕಿಂತ ಮೊದಲು ನಿಮ್ಮ ಮತದಾರರ ಪಟ್ಟಿನ ನೀವು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಬಂದು ಅಲ್ಲಿ ಸರ್ಚ್ ಮಾಡಿ ECINET ಅಂತ ಟೈಪ್ ಮಾಡಿ ಒಂದು ಆ್ಯಪ್ ಬರುತ್ತೆ, ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಲಾಸ್ಟ್ SIR ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನಿಮ್ಮ 2002ರ ಮತಪಟ್ಟಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಈ ಲಾಸ್ಟ್ SIR ಈ ರೋಲ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಇನ್ ಲಾಸ್ಟ್ SIR ಅಂತ ಬರುತ್ತೆ. ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ವೇವ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆನೇ ಕಾಣ್ತಾ ಇದೆ ನೋಡಿ, ವೇವ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಬರುತ್ತೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ತದನಂತರ ಈ ರೀತಿ ನೆಕ್ಸ್ಟ್ ಪೇಜು ಮತ್ತೆ ಒಂದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಲಾಸ್ಟ್ನೇದು ಪಾರ್ಟ್ ನಂಬರ್ ಅಂತ ಬರುತ್ತೆ, 3ನೇ ಆಪ್ಷನು. ಈ ಒಂದು ಆಪ್ಷನ್ಗೆ ಬಂದರೆ ಇಲ್ಲಿ ನಿಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣ್ಬರ್ತಕ್ಕಂಥ ಎಲ್ಲ ಭಾಗ ಸಂಖ್ಯೆಗಳು ಕಾಣುತ್ತೆ. ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ನಿಮ್ಮೂರ್ದು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ 2002ರ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ವೋಟರ್ ID ಕಾರ್ಡು, ನಿಮ್ಮ ಗ್ರಾಮದ ಯಾರದೇ ಒಬ್ಬರದು ಹಳೆಯ ವೋಟರ್ ID ಕಾರ್ಡ್ನ ಹಿಂಬದಿಯಲ್ಲಿ ಇರುತ್ತೆ, ಆ ಒಂದು ನಂಬರ್ನ ಹಾಕಿ ಸರ್ಚ್ ಮಾಡಿದ್ರೆ ಈ ರೀತಿಯಾದಂತಹ ವೋಟರ್ ಲಿಸ್ಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಡೀ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮ್ಮ ಮತದಾರರ ಲಿಸ್ಟು 2002ರಲ್ಲಿ ಪ್ರತಿಯೊಂದು ಕೂಡ ನೋಡ್ಬೋದು. ಇಲ್ಲಿ ನಿಮ್ಮ ತಂದೆ ತಾಯಿಗಳು, ಅಜ್ಜ ಅಜ್ಜಿಯವ್ರ ಲಿಸ್ಟು ಕೂಡ ಇಲ್ಲಿ ಶೋ ಆಗ್ತದೆ. ಸ್ನೇಹಿತರೆ, ತುಂಬ ಜನರುಗಳು ಏನು ಮಾಡ್ತಾಯಿದ್ದೀರಿ, 2002ರ ಮತಪಟ್ಟಿ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಈಗ ಫಾರಮ್ ತುಂಬಕ್ಕೆ ಬರ್ತೀರಾ. ಅಲ್ಲಿ ನೀವು ಮಾಡ್ತಕ್ಕಂಥ ಮತ್ತೊಂದು ಎಡವಟ್ಟು ಏನು ಅಂದರೆ, ಈಗ ಪ್ರಸ್ತುತ ನಿಮ್ಮ ವೋಟರ್ ID ಕಾರ್ಡ್ ಕರೆಕ್ಷನ್ ಮಾಡ್ಕೊಂಡಿರ್ತೀರಿ. ಇಲ್ಲಿ ಒಂದು ಹೆಸರಿರುತ್ತೆ, 2002ರ ಗುರುತಿನ ಚೀಟಿ ಅಥವಾ ವೋಟರ್ ಲಿಸ್ಟ್ನಲ್ಲಿ ಒಂಥರ ಹೆಸರಿರುತ್ತೆ. ನೀವಿಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವ್ರು ಇಲ್ಲಿ ಲೆಫ್ಟ್ ಸೈಡ್ ಬಂದು ನೀವು ಫಿಲ್ ಮಾಡೋಕ್ಕೆ ಬರ್ತೀರಾ. ಇಲ್ಲಿ ಫಿಲ್ ಮಾಡೋಕ್ಕೆ ಬಂದಾಗ ನೀವು ಆ್ಯಸ್ ಇಟ್ ಈಸ್ 2002ರ ಮತಪಟ್ಟಿಯಲ್ಲಿ ನಿಮ್ಮದು ಹೆಸರು ಯಾವ ರೀತಿ ಇದೆಯೋ, ಸಪೋಸು ರಾಜು ಅಂತ ಇದೆ, ಈಗ ರಾಜ್ಕುಮಾರ್ ಅಂತ ಇದೆ. ಈಗ ರಾಜ್ಕುಮಾರ್ ಅಂತ ಹಾಕಬೇಡಿ, ಇಲ್ಲಿ 2002ರ ಮತಪಟ್ಟಿಯಲ್ಲಿರುವಂತೆ ರಾಜು ಅಂತಲೇ ಹಾಕಬೇಕು. ಹಾಗೆಯೇ ಇಲ್ಲಿ ಮತದಾರರ ಗುರುತಿನ ಚೀಟಿ ಲಭ್ಯ ಇದ್ದಲ್ಲಿ ಹಾಕಿ, ಸಂಬಂಧಿಯ ಹೆಸರು ಅಂದರೆ 2002ರ ಮತಪಟ್ಟಿಯಲ್ಲಿ ನಿಮ್ಮ ತಂದೆಯ ಹೆಸರನ್ನ ಹಾಕಬೇಕು. ತದನಂತರ ಸಂಬಂಧ, ಹಾಗೆಯೇ ಜಿಲ್ಲೆ, ರಾಜ್ಯ, ಹಾಗೆಯೇ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಗಳು, ಭಾಗ ಸಂಖ್ಯೆಗಳು, ಕ್ರಮ ಸಂಖ್ಯೆಗಳು ಎಲ್ಲ ಈ ಒಂದು 2002ರ ವೋಟರ್ ಲಿಸ್ಟ್ನಲ್ಲಿ ಸಿಗ್ತವೆ, ಮೇಲ್ಭಾಗದಲ್ಲಿ ಸಿಗ್ತವೆ ನಿಮಗೆ. ಇಲ್ಲಿ ನೀವು ಎಡವಟ್ಟು ಮಾಡೋ ಚಾನ್ಸಸ್ ಇದೆ, ಅಂದರೆ ಪ್ರಸ್ತುತ ಇರ್ತಕ್ಕಂಥ ಭಾಗ ಸಂಖ್ಯೆ ವಿಧಾನಸಭಾ ಕ್ಷೇತ್ರನ ಎಂಟ್ರಿ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಜಾಗ್ರತೆಯಾಗಿ 2002ರ ಮತದಾರ ಕ್ಷೇತ್ರ ಭಾಗ ಸಂಖ್ಯೆನ ಈ ಒಂದು ಕಾಲಮ್ಗೆ ಎಂಟ್ರಿ ಮಾಡಬೇಕಾಗ್ತದೆ ಸ್ನೇಹಿತರೆ. ತದನಂತರ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂಥವರು ಈ ಒಂದು ಕಾಲಮ್ಗೆ ಬರಬೇಕಾಗುತ್ತೆ ರೈಟ್ ಸೈಡ್ಗೆ. ಇಲ್ಲಿ ಏನು ಎಂಟ್ರಿ ಮಾಡಬೇಕು ಅಂದರೆ, ಇಲ್ಲಿ ನಿಮ್ಮ ಡೀಟೇಲ್ಸ್ ಏನು ಎಂಟ್ರಿ ಮಾಡೋಂಗಿಲ್ಲ. ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ 2002ರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇತ್ತು ಅಂದರೆ, ಯಾವ ಥರ 2002ರ ಮತಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅದೇ ರೀತಿ ಅವರ ಹೆಸರನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂದರೆ, ನಿಮ್ಮ ತಂದೆ ಹೆಸರು ಪ್ರಸ್ತುತ ಸುರೇಶ ಅಂತ ಇರುತ್ತೆ, 2002ರ ಮತಪಟ್ಟಿಯಲ್ಲಿ ಅದು ಹರೀಶ ಅಂತ ಇರುತ್ತೆ. ನೀವು ಇಲ್ಲಿ ಹರೀಶ ಅಂತಲೇ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಇದ್ರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ಸಂಬಂಧದ ಹೆಸರು, ನಿಮ್ಮ ತಂದೆಯ ಹೆಸರು ಅಂದರೆ ನಿಮಗೆ ತಾತ ಆಗ್ತಾರೆ, ಅವ್ರ ಹೆಸರನ್ನ ಬರೀಬೇಕು. ಅವ್ರಿಗೂ ಇರ್ತಕ್ಕಂಥ ಸಂಬಂಧ ತಂದೆ ಅಂತ ಬರೀರಿ. ನಿಮ್ಮ ಜಿಲ್ಲೆ, ರಾಜ್ಯ, ಹಾಗೆಯೇ ನಿಮ್ಮ ವಿಧಾನಸಭಾ ಕ್ಷೇತ್ರ
2002ರಲ್ಲಿ ನೀವು ಯಾವುದೋ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತೀರಿ, ಸಪೋಸ್ ನೀವು ಗುಜರಾತಲ್ಲೇ ಇರ್ತೀರಿ, ಬಟ್ ಆ ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇವಾಗ ಕರ್ನಾಟಕದಲ್ಲಿ ಇದ್ದೀರಲ್ಲ, ಆ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಎಂಟ್ರಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇಷ್ಟೆಲ್ಲ ಫಿಲಪ್ ಮಾಡಿದ ನಂತರ ಈಗ ಮತ್ತೊಂದು ಕ್ವಶನ್ ಇದೆ. ನಮ್ಮದು 2002ರ ಮತದಾರರ ಪಟ್ಟಿಲಿ ನಮ್ಮ ಹೆಸರು ಇಲ್ಲ, ನಮ್ಮ ತಂದೆ ತಾಯಿಯವರ ಹೆಸರು ಕೂಡ ಇಲ್ಲ. ಅಂಥವ್ರು ನಾವೇನು ಮಾಡಬೇಕು ಅಂತ ತುಂಬ ಜನರು ಕೇಳ್ತೀರಾ. ನೀವು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯವರ ಬಾಯಿಂದಲೇ ಕೂಡ ಈ ಒಂದು ಮಾಹಿತಿನ ನೀವು ಇಲ್ಲಿ ತಿಳ್ಕೊಬೋದು. ಮುಂದೆ ವಿಡಿಯೋ ಪ್ಲೇ ಮಾಡ್ತೀನಿ. 2026ರ ಮತದಾರ ಪಟ್ಟಿಲಿ ಹೆಸರು ಇತ್ತು, ಅವ್ರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ. ಅವ್ರ ಹತ್ರ 2002 SIRದು ಡೇಟಾ ಅವರದು ಅಥವಾ ಅವ್ರ ರಿಲೇಟಿವ್ಸ್ ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ ಕೊಡಬೇಕು. ಅಕಸ್ಮಾತ್ ಅವ್ರದ್ದು 2002 ಡೇಟಾ ಇಲ್ಲವೇ ಇಲ್ಲ ನನ್ನ ಹತ್ರ ಎಂಬ ಸಂದರ್ಭಗಳಲ್ಲಿ ಅವರು ತನ್ನ ವೈಯಕ್ತಿಕ ಮಾಹಿತಿಯನ್ನು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೂ ಸಮೇತ ಅವ್ರ ಹೆಸರು ಡ್ರಾಫ್ಟ್ ರೋಲ್ಗೆ ಬರ್ತದೆ. ಸೊ ಆದ ಕಾರಣ ಎನ್ಯುಮರೇಷನ್ ಫಾರ್ಮಲ್ಲಿ 2002 ಡೇಟಾ ಕೊಟ್ಟಿಲ್ಲ ಅಂದ್ರೂ ಸಮೇತ ತಮ್ಮ ಹೆಸರು ಡ್ರಾಫ್ಟ್ ರೋಲ್ಗೆ ಬಂದೇ ಬರ್ತದೆ. ಅದು ಆದ ನಂತರ ತಮಗೆ ನೋಟಿಸ್ ಕೊಡ್ತಾರೆ, ಅಕಸ್ಮಾತ್ ನೀವು ಡೇಟಾ ಕೊಟ್ಟಿಲ್ಲ ಅಂದರೆ. ಆವಾಗ ತಾವು ಏನು 11 ಡಾಕ್ಯುಮೆಂಟ್ಸ್ ನಾವು ಮೆನ್ಷನ್ ಮಾಡಿದ್ದೀವಿ, ಇದರಲ್ಲಿ ಯಾವುದೋ ಒಂದು ದಾಖಲಾತಿ ಕೊಟ್ಟರೆ ಅದು ಕುರಿತು ವಿಚಾರಣೆ ಮಾಡಿ ERO ಅವರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ದಿಸ್ ಈಸ್ ದ ಪ್ರೊಸೀಜರ್. ಹೇಳಿದ್ರಲ್ಲ ಸ್ನೇಹಿತರೆ ಮಾಹಿತಿನ. ಈಗ ಮೇಲ್ಗಡೆ ಕಾಲಮ್ನ ಹಾಗೇನೆ ಖಾಲಿ ಬಿಡಿ, ನಂತರ ಕೆಳಗಡೆ ಬಾಕ್ಸ್ಗೆ ಬಂದು ಅಲ್ಲಿ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಅಲ್ಲಿ ಆಧಾರ್ ನಂಬರ್ನ ಕೇಳುತ್ತೆ, ನಿಮ್ಮ ಬಳಿ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಖಾಲಿ ಬಿಡ್ಬೋದು. ನಂತರ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು. ನಂತರ ಹಾಗೆ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಹೆಸರು, 3 ಜನದ್ದು ವೋಟರ್ ID ಕಾರ್ಡ್ ನಂಬರ್ ಕೇಳುತ್ತೆ, ಇದ್ರೆ ಹಾಕಿ, ಇಲ್ಲಾಂದ್ರೆ ಖಾಲಿ ಬಿಡ್ಬೋದು. ನಂತರ ಕೆಳಗಡೆ ಬಂದು ಸಿಗ್ನೇಚರ್ ಮಾಡಿ ನಿಮ್ಮ BLOಗಳಿಗೆ ಈ ಒಂದು ಫಾರಮ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ನೀವು ನಿಮಗೆ ಆಗಸ್ಟ್ 5ನೇ ತಾರೀಕಿನಂದು ಒಂದು ಡ್ರಾಫ್ಟ್ ಅಂದ್ಬಿಟ್ಟು ಬಿಡುಗಡೆ ಮಾಡ್ತಾರೆ, ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳಿಗೆ ದಾಖಲಾತಿಗಳು ಕೇಳ್ತಾರೆ ಅಂತ. ಆವಾಗ ನೀವು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಇಲ್ಲ, ನಿಮ್ಮ ಹೆಸರು ಇಲ್ಲ ಅಂಥವರು ಒಂದು ಪ್ರೂಫ್ನ ಕೇಳ್ತಾರೆ ನಿಮ್ಮ ಬಳಿ. ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲಾತಿಗಳು, ಭೂ ಹಿಡುವಳಿ ಪತ್ರ, LIC ಬಾಂಡ್ ಆಗಿರ್ಬೋದು, ಹಾಗೆಯೇ ಸರ್ಕಾರದಿಂದ ಬರ್ತಕ್ಕಂಥ ಪಿಂಚಣಿ ಪತ್ರಗಳಾಗಿರ್ಬೋದು, ಸರ್ಕಾರದಿಂದ ನೀಡಿರ್ತಕ್ಕಂಥ ಮನೆ ಪತ್ರಗಳು ಅಂದರೆ ಹಕ್ಕು ಪತ್ರಗಳು, ಹಾಗೆಯೇ ಸಾಗುವಳಿ ಜಮೀನಿನ ಸಾಗುವಳಿ ಚೀಟಿಗಳು, ಹಾಗೆಯೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ಗಳು, ವಾಸಸ್ಥಳ ದೃಢೀಕರಣ ಪತ್ರ, ಸರ್ಕಾರದಿಂದ ವಿತರಣೆ ಆಗಿರ್ತಕ್ಕಂಥ ಮನೆಗಳ ಹಕ್ಕು ಪತ್ರಗಳು. ಇಷ್ಟು ದಾಖಲೆಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಜೋಡಿಸ್ಕೋಬೇಕಾಗ್ತದೆ. ಚುನಾವಣಾ ಆಯೋಗ ಒಟ್ಟು 11 ದಾಖಲಾತಿಗಳನ್ನ ಲೀಸ್ಟ್ನ ಕೊಟ್ಟಿದೆ, ಅದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಜೋಡಿಸ್ಕೋಬೇಕು. ಇಷ್ಟೆಲ್ಲ ಜೋಡಿಸ್ಕೊಳ್ಳೋಕ್ಕಿಂತ ಮೊದಲು ನೀವು ಆಗಸ್ಟ್ 5ರ ಡ್ರಾಫ್ಟ್ ಲಿಸ್ಟ್ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಎಲೆಕ್ಷನ್ ಕಮಿಷನ್ ಅವರು ಈ ಒಂದು ವೆರಿಫಿಕೇಶನ್ ನೀವು ಕೊಟ್ಟಂಥ ರೆಕಾರ್ಡ್ ಎಲ್ಲ ವೆರಿಫಿಕೇಶನ್ ಮಾಡಿದ ನಂತರ ಆಗಸ್ಟ್ 5ನೇ ತಾರೀಕು ಮತ್ತೆ ಒಂದು ಡ್ರಾಫ್ಟ್ ಲಿಸ್ಟ್ ಅಂತ ಬಿಡ್ತಾರೆ. ಯಾರ್ದೆಲ್ಲ ಅನುಮಾನಾಸ್ಪದವಾಗಿ ಕಂಡಿದೆ, 2002ರ ಮತಪಟ್ಟಿಯಲ್ಲಿ ಲೀಸ್ಟು ಇಲ್ಲ, ಮತ್ತು ಅವರು ತಂದೆ ತಾಯಿಗಳು 2002ರ ಲೀಸ್ಟಲ್ಲಿ ಇಲ್ಲ, ಅಂಥವ್ರನ್ನ ಲೀಸ್ಟ್ನ ಮಾಡಿ ಬಿಡುಗಡೆ ಮಾಡ್ತಾರೆ. ಅಂಥವರು ನೀವು ಒಂದು ದಾಖಲಾತಿಗಳನ್ನ ಕೊಡಬೇಕು. ನಾನು ಮೊದಲು ಹೇಳಿದ ರೀತಿ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮತ್ತೆ ಒಂದು ಇಂಪಾರ್ಟೆಂಟು, ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನರು ಕಮೆಂಟ್ ಮಾಡಿದ್ದೀರಾ, ಈ ಒಂದು ಅರ್ಜಿ ಫಾರಮ್ನ ಇಂಗ್ಲೀಷಲ್ಲಿ ತುಂಬೋದಾ ಇಲ್ಲ ಕನ್ನಡದಲ್ಲೇ ತುಂಬಬೇಕಂತ. ಸ್ನೇಹಿತರೆ, ಕಡ್ಡಾಯವಾಗಿ ಇಲ್ಲಿ ಕನ್ನಡದಲ್ಲಿ ತುಂಬಬೇಕಾಗ್ತದೆ. ನಿಮಗೆ ಕನ್ನಡದಲ್ಲಿ ತುಂಬ ಗೊತ್ತಾಗಲಿಲ್ಲ ಅಂದರೆ ನೀವು BLO ಮುಖಾಂತರ ಫಿಲಪ್ ಮಾಡ್ಬೋದು. ಇಲ್ಲದಿದ್ದರೆ ಒಂದು ವೇಳೆ ಯಾರ್ದಾದ್ರು ಸಹಾಯ ಪಡ್ಕೊಂಡು, ಕನ್ನಡ ಬರ್ತಕ್ಕಂಥವ್ರು ಸಹಾಯ ಪಡ್ಕೊಂಡು ಈ ಒಂದು ಫಾರಮ್ನ ಫಿಲಪ್ ಮಾಡಿ. ಇದ್ರ ಬಗ್ಗೆನೂ ಕೂಡ ಚುನಾವಣಾ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ, ಕನ್ನಡದಲ್ಲಿರೋ ಫಾರಮ್ಮ ಕನ್ನಡದಲ್ಲಿ ತುಂಬಬೇಕು ಅಂತೇಳಿ. ಈ ರೀತಿ ನೀವು ಫಾಲೋಅಪ್ ಮಾಡ್ಕೊಳ್ಳಿ. ಇದಿಷ್ಟು ಸ್ನೇಹಿತರ ಮಾಹಿತಿ. ಇದ್ರ ಜೊತೆಗೆ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಫೋನಲ್ಲಿ ಆನ್ಲೈನಲ್ಲೂ ಕೂಡ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡ್ಬೋದು. ನಮ್ಮ ಚಾನಲಲ್ಲೇ ಕೂಡ ಆ ಒಂದು ವೀಡಿಯೋನ ಮಾಡಿದ್ದೀನಿ. ಸಂಪೂರ್ಣವಾಗಿ ರೆಫರೆನ್ಸ್ ಬರೋ ತನಕ ಕೂಡ ಅಪ್ಲಿಕೇಶನ್ ಹಾಕಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋ ನೋಡಿಕೊಂಡು ಕಂಪ್ಲೀಟಾಗಿ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.